ಶಾಸಕ ಸಿ ಕೆ ರಾಮಮೂರ್ತಿ ಹಿನ್ನಡೆ ಮುನ್ನಡೆ ಅಂತ ಎಲ್ಲ ಬರ್ತಾಯಿತ್ತು. ಯಾವ ಹಿನ್ನಡೆನೂ ಇಲ್ಲ, ಯಾವುದು ಮುನ್ನಡೆನೂ ಇಲ್ಲ. ನಾನು ಹೈಕೋರ್ಟಲ್ಲಿ ಈ ಕೇಸನ್ನು ವಜಾ ಮಾಡಿ ಎಲೆಕ್ಷನ್ ಪಟಿಷನ್ನ ಅಂತ ಅಂದ್ಬಿಟ್ಟು ಹೈಕೋರ್ಟಲ್ಲಿ ಹಾಕಿದ್ವಿ. ಹೈಕೋರ್ಟಲ್ಲಿ ಇಲ್ಲ ಟ್ರಯಲ್ ಫಿಕ್ಸ್ ಮಾಡ್ತೀವಿ ಅಂತ ಹಾಕಿದ್ರು. ಇದ್ರ ಮೇಲೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಇದು ಹಾಕಿರೋಂಥ ಇದೇ ಸರಿ ಇಲ್ಲ, ಇದು ವಜಾ ಮಾಡಿ ಅಂತ ನಾವು ಸುಪ್ರೀಂ ಕೋರ್ಟ್ ಕೇಳ್ಕೊಂಡಾಗ ಎಗೇನ್ ಸುಪ್ರೀಂ ಕೋರ್ಟಲ್ಲಿ ಇಲ್ಲ ನೀವು ಟ್ರಯಲ್ಗೆ ಹೋಗಿ ಅಂತ ಕಳಿಸಿರೋದು. ಈ ದೃಷ್ಟಿಯಿಂದ ಟ್ರಯಲ್ ಏನು ಫಿಕ್ಸ್ ಆಗುತ್ತೆ ಎಲೆಕ್ಷನ್ದು, ಅದಕ್ಕೆ ನಾವು ಭದ್ರಾಗಿರಬೇಕು, ಅವರು ಭದ್ರಾಗಿರಬೇಕು. ಮತ್ತು ಇದರಲ್ಲಿ ಬೇರೆ ಬೇರೆ ಥರ ಪತ್ರಿಕೆಯಲ್ಲಿ ಆಗಲಿ ಇದಾಗಲಿ ಹಿನ್ನಡೆ ರಾಮಮೂರ್ತಿ ಅವ್ರಿಗೆ ಅಂತ ಇನ್ನೂ ಟ್ರಯಲ್ ಇನ್ನೂ 2.5 ವರ್ಷ ವಾದ ವಿವಾದಗಳೇ ಆಗಿದೆ. ಇವಾಗೇನು ಟ್ರಯಲ್ ಫಿಕ್ಸ್ ಆಗುತ್ತೆ, ಮುಂದೆ ಏನಾಗುತ್ತೆ ಅದಕ್ಕೆ ಅವೆಲ್ಲ ಭದ್ರಾಗಿರಬೇಕು. ಆ ದೃಷ್ಟಿಯಿಂದ ಇದರಲ್ಲಿ ಯಾವುದೋ ಒಂದು ಏನು ಉರುಳಿಲ್ಲದೆ ಕಾಂಗ್ರೆಸ್ನವರು ಮತ್ತು ನಮ್ಮ ವಿರೋಧಿ ಯಾರು ಇದ್ದಾರೆ ಅವರು ಇದ್ರ ಬಗ್ಗೆ ಅಪಪ್ರಚಾರವನ್ನು ಮಾಡಿದ್ದು. ಆ ದೃಷ್ಟಿಯಿಂದ ನಮಗೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೀವಿ ಸರ್.